ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಡಿ.ಕೆ. ಶಿವಕುಮಾರ್ ರವರು ಕೇರಳದಲ್ಲೆಲ್ಲೂ ಚುನಾವಣೆಯ ಪ್ರಚಾರಣೆಗೆ ಬೇಕಾಗಿ ಹೋಗಿದ್ದರು. ಅದರ ಕುರಿತಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ವಿಡಿಯೋಗೆ ಕಾಲಿಡೋಣ. ಡಿ.ಕೆ. ಶಿವಕುಮಾರ್ ರವರು ಎಂದು ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಎಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಬರದು ಎಂದು ಜನರೆಲ್ಲರೂ ನೆನೆಸಿದ್ದರು. ಆದರೆ ಕಳೆದ ವರ್ಷ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯರವರ ಪ್ರತ್ಯೇಕವಾದ ಕೆಲವು ತಂತ್ರಗಳ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಮತ್ತೆಯೂ ಮರಳಿ ಬಂತು. ಅದರಲ್ಲೂ ಕೂಡ ಅತ್ಯಧಿಕ ಬಲ ಪ್ರಯೋಗಿಸಿದ್ದು ಡಿ.ಕೆ. ಶಿವಕುಮಾರ್ ರವರಾಗಿದ್ದರು. ಹಾಗೆ ಡಿ.ಕೆ. ಶಿವಕುಮಾರ್ ರವರ ಈ ಒಂದು ಸ್ಕಿಲ್ಲನ್ನು ಕಂಡುಕೊಂಡು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಸಮಿತಿಯು ಕರ್ನಾಟಕದ ಡಿ.ಕೆ. ಶಿವಕುಮಾರ್ ರವರನ್ನು ದೇಶದಲ್ಲೆಲ್ಲೂ ಕಾಂಗ್ರೆಸ್ ಸರ್ಕಾರವನ್ನು ತರಲು ಬೇಕಾಗಿ ಡಿ.ಕೆ. ಶಿವಕುಮಾರ್ ರವರನ್ನು ಉಪಯೋಗಿಸಿದ್ದಾರೆ. ಹೇಗೆಂದರೆ ಡಿ.ಕೆ. ಶಿವಕುಮಾರ್ ರವರು ಎಂದು ಹೇಳಿದರೆ ಈಗ ಭಾರತದಲ್ಲೆಲ್ಲೂ ಫೇಮಸ್ ಆದಂತಹ, ಎಲ್ಲರಿಗೂ ತಿಳಿದಿರುವಂತಹ ಅವರ ವ್ಯಕ್ತಿತ್ವ ಹಾಗೂ ಅವರ ಸರಳತೆ, ಅವರ ಸ್ಕಿಲ್ಗಳು ಎಲ್ಲರಿಗೂ, ಸಾಮರ್ಥ್ಯಗಳು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಅವರು ಭಾರತದಲ್ಲಿ ನಂಬರ್ 1 ರಿಚೆಸ್ಟ್ MLA ಅವರಾಗಿದ್ದಾರೆ. ಹಾಗೂ ಅವರ ವ್ಯಕ್ತಿತ್ವವು ಹಾಗೂ ಸಾಮರ್ಥ್ಯಗಳೆಲ್ಲವೂ ಎಲ್ಲರೂ ಕಂಡದ್ದಾಗಿದೆ. ರಾಜ್ಯದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಮರಳಿ ತಂದದ್ದರಲ್ಲಿ ಅತಿ ದೊಡ್ಡ ಪಾತ್ರವು ಅವರದ್ದೇ ಆಗಿದೆ ಎಂಬುದು ಕೇರಳದ ಜನತೆಗೂ ಕರ್ನಾಟಕದ ಜನತೆಗೆ ಪ್ರತ್ಯೇಕವಾಗಿಯೂ ಹಾಗೆ ಭಾರತದಲ್ಲೆಲ್ಲೂ ತಿಳಿದಂತಹ ವಿಷಯವಾಗಿದೆ. ಮತ್ತು ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವು ಬರಲಿಕ್ಕೆ ಅದರಲ್ಲಿ ಒಂದು ಪಾತ್ರವು ಡಿ.ಕೆ. ಶಿ ರವರದ್ದೇ ಆಗಿದೆ. ಡಿ.ಕೆ. ಶಿ ರವರು ಎಂದು ಹೇಳಿದರೆ BJP ರವರಿಗೆ ಎಲ್ಲರಿಗೂ ಗೊತ್ತಿರುವಂತಹ ಅವರಿಗೆ ಆ ಡಿ.ಕೆ. ಶಿ ಅವರನ್ನು ಹೆದರಿಕೆ ಇರುವಂತಹ ಒಂದು ಪಕ್ಷವಾಗಿದೆ BJP ಎಂದು ಹೇಳಿದರೆ. ಯಾಕಂದರೆ ಅಂದು ಡಿ.ಕೆ. ಶಿವರವರನ್ನು BJPಗೆ ತರಲು ಬೇಕಾಗಿ ಅವರನ್ನು ತುಂಬ ಹೇಳಿದರೂ ಕೂಡ ಅವರು ಬರಲಿಲ್ಲ. ಮತ್ತು ಹಣಗಳನ್ನು ಕೊಟ್ಟರೂ ಕೂಡ ಅವರು ಬರಲಿಲ್ಲ. ಮತ್ತೆಯೂ ಕೂಡ ಅವರೆದುರಾಗಿ EDಗಳನ್ನು ಉಪಯೋಗಿಸಿಕೊಂಡು ಡಿ.ಕೆ. ಶಿವರವರನ್ನು ಹಲವಾರು ರೀತಿಯಲ್ಲಿ ಉಪದ್ರವವನ್ನು ನೀಡಿ ಅವರನ್ನು BJPಗೆ ತರಲು ಶ್ರಮಿಸಿದರೂ ಕೂಡ ಅವರು ಯಾವುದೇ ಹೆದರಿಕೆಗಳಿಗೂ ಹೆದರದೆ ಅವರು ಎದೆಯುಬ್ಬಿ ನಿಂತುಕೊಂಡು ಅಲ್ಲಿಯೇ ಅವರು ಹೋರಾಡಿದರು. ಅದರೆದುರಾಗಿ ಹೋರಾಡಿಕೊಂಡು ಇಂದು ಅವರ ಮೇಲೆ ಒಂದು ಕೇಸು ಕೂಡ ಬಾಕಿಯಾಗಲಿಲ್ಲ. ಕೆಲವು ತಿಂಗಳ ಮುಂಚೆ ಸುಪ್ರೀಂ ಕೋರ್ಟ್ ಅಲ್ಲಿಂದ ಡಿ.ಕೆ. ಶಿವಕುಮಾರ್ ರವರ ಎದುರಾಗಿರುವಂತಹ ಎಲ್ಲ ಕೇಸ್ಗಳನ್ನು ಮುಚ್ಚಿ ಹಾಕಿದರೆಂದು ಸುಪ್ರೀಂ ಕೋರ್ಟೇ ಹೇಳಿದ್ದಾರೆ. ಆದ್ದರಿಂದ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಪ್ರೀತಿಯ ಮಿತ್ರರು ಕೂಡ ಈ ಚುನಾವಣೆಯಲ್ಲಿ ನಾವು ನೋಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಅಭ್ಯರ್ಥಿಯನ್ನು ಅಲ್ಲಿಂದ ನಾವು ವಿನ್ ಮಾಡಬೇಕಾಗಿ ನೋಡಬೇಕು. ಅಲ್ಲದಿದ್ದರೆ ನಮ್ಮ ರಾಜ್ಯದ, ನಮ್ಮ ದೇಶದ ಪ್ರಜಾಪ್ರಭುತ್ವವು ಎಲ್ಲಿಗೆ ಹೋಗುತ್ತಿದೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಭಾರತವು ಒಂದು ಪ್ರಜಾಪ್ರಭುತ್ವ ದೇಶವಾಗಿದೆ. ಹಾಗೂ ಇಲ್ಲಿ ಯಾವುದೇ ಮತಗಳಿಗೂ, ಯಾವುದೇ ಜಾತಿಗಳಿಗೂ ಇಲ್ಲಿ ಯಾವುದೇ ಪ್ರತ್ಯೇಕತೆಗಳಿಲ್ಲ. ಎಲ್ಲವೂ ಒಂದೇ ಆಗಿದೆ. ಆದರೆ ಈಗ 2014ರಲ್ಲಿ ಅಧಿಕಾರಕ್ಕೆ ಬಂದಂತಹ ಮೋದಿ ಸರ್ಕಾರವು ಈಗ ಇಲ್ಲಿ ಮತಗಳೆಡೆಯಲ್ಲಿ ಗೊಂದಲಗಳನ್ನು ಸೃಷ್ಟಿಸಿಕೊಂಡು ಕೋಮುವಾದಗಳನ್ನು ಇಲ್ಲಿ ತಂದುಕೊಂಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಸರ್ಕಾರವನ್ನು, ಈ ಹದಗೆಟ್ಟ ಸರ್ಕಾರವನ್ನು ಕೆಳಗಿಳಿಸಿಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ಇಲ್ಲದಿದ್ದರೆ ಇನ್ನೊಂದು ಬಾರಿ ಮೋದಿಯು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಚುನಾವಣೆಯೂ ಇರುವುದಿಲ್ಲ ಎಂದಾಗಿದೆ ನಮ್ಮೆಲ್ಲರ ನಿಗಮನ. ಒಂದು ಪ್ರಧಾನಮಂತ್ರಿಯಾದರೆ ಅವರು ಎಲ್ಲ ದಿನವೂ ಕೂಡ ಅವರ ಪ್ರಧಾನಮಂತ್ರಿಯ ಆ ಕೆಲಸದಲ್ಲೇ ತಲ್ಲೀನವಾಗಬೇಕು. ಆದರೆ ಮೋದಿಯವರು ಅಯೋಧ್ಯೆಯ ಉದ್ಘಾಟನೆಯ ದಿನದಂದು ಅವರ PM ಸ್ಟೇಟಸ್ ಎಂದು ಹೇಳಿದರೆ 0% ಆಗಿದೆ. ಅವರು ಯಾವುದೇ ಒಂದು ರೀತಿಯ PM ಕೆಲಸವನ್ನು ಮಾಡದೆ ಅವರು
ಬರೀ ಅಯೋಧ್ಯೆಗೆ ಬೇಕಾಗಿ ಅಲ್ಲೇ ಉದ್ಘಾಟನೆಯನ್ನು ಮಾಡುತ್ತಾ ಬೆಳಗ್ಗೆಯಿಂದ ರಾತ್ರಿಯ ತನಕ ಅಲ್ಲೇ ಕಳೆದಿದ್ದರು. ಅವರ PM ಸ್ಟೇಟಸ್ ಅಂದಿನದ್ದು 0% ಆಗಿತ್ತು. ಇದರಿಂದ ನಮಗೆ ತಿಳಿಯುತ್ತಿರುವುದು ಅವರು ಹಿಂದೂಗಳಿಗೆ ಬೇಕಾಗಿ ಮಾತ್ರ ಕೆಲಸ ಮಾಡುತ್ತಿದ್ದಾರೆ. ಹಿಂದೂಗಳಿಗೆ ನಾನು ಬೈಯುವುದಲ್ಲ, ಎಲ್ಲ ಹಿಂದೂಗಳು ಕೂಡ ಒಳ್ಳೆಯವರಾಗಿದ್ದಾರೆ, ಮುಸ್ಲಿಂಗಳು ಕೂಡ ಒಳ್ಳೆಯವರಾಗಿದ್ದಾರೆ. ನಾವು ಹಿಂದೂ ಮುಸ್ಲಿಂ ಎಂದು ಹೇಳಬಾರದು, ನಾವು ಭಾರತೀಯರು, ನಾವೆಲ್ಲರೂ ಅಣ್ಣ ತಮ್ಮಂದಿರು ಎಂದು ಹೇಳಬೇಕು. ಅದಲ್ಲವೇ ನಾವು ಪ್ಲಡ್ಜ್ ಹೇಳುವುದು. ನಾವು ಭಾರತೀಯರು, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಎಂದೆಲ್ಲ ನಾವು ಪ್ಲಡ್ಜನ್ನು ಎಲ್ಲ ದಿವಸವೂ ಕೂಡ ಹೇಳುವವರಾಗಿದ್ದೇವೆ. ಆದರೆ ಅದನ್ನು ಹೇಳಿಕೊಂಡು ಇಲ್ಲಿ ರಾಜಕೀಯದವರು ಹಿಂದೂ ಮುಸ್ಲಿಂ ಎಂಬ ಎರಡು ಮತದ ನಡುವೆ ಇಲ್ಲಿ ಗಲಭೆಗಳನ್ನು ಉಂಟು ಮಾಡುತ್ತಿದ್ದಾರೆ. ಪ್ರೀತಿಯ ಮಿತ್ರರೇ, ನಾವೆಲ್ಲರೂ ಬುದ್ಧಿ ಇರುವವರಾಗಿದ್ದೇವೆ. ಎಲ್ಲರೂ ಕೂಡ ಚಿಂತಿಸಿಕೊಂಡು ಇಂತಹ ಹದಗೆಟ್ಟ ಅಧಿಕಾರಕ್ಕೇರಿದಂತಹ 2014ರಲ್ಲಿ ಅಧಿಕಾರಕ್ಕೇರಿದ BJP ಸರ್ಕಾರವನ್ನು ಇಲ್ಲಿಂದ ಕಿತ್ತೆಸೆದು ಒಳ್ಳೆಯ ಸರ್ಕಾರವನ್ನು ಜನರಿಗೆ ಸ್ಪಂದಿಸುವ ಒಳ್ಳೆಯ ರೀತಿಯಲ್ಲಿ ಮಾಡುವಂತಹ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. BJPಯವರು 2014ರಲ್ಲಿ 15 ಲಕ್ಷ ಕೊಡುತ್ತೇವೆ ಎಂದು ಮೋದಿಯವರು ಹೇಳಿದರು. ಯಾರಿಗಾದರೂ ಬಂದಿದ್ದರೆ ಒಮ್ಮೆ ತಿಳಿಸಬೇಕು, ಯಾರಿಗೂ ಬಂದಿಲ್ಲ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ.